ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಅಜ್ಞಾನಿಗಳ ನಾಯಕನಾಗುವುದಕ್ಕಿಂತ ಹರಿಭಕ್ತರ ಸೇವಕನಾಗುವುದು ಉತ್ತಮ. ವಂಚಕರ ಕಿರೀಟ ಆಗುವುದಕ್ಕಿಂತ ಸಂತರ ಪಾದಕಿಯಾಗುವುದು ಉತ್ತಮ. ವಂಚಕರ ಜೊತೆ ಸೇರಿಕೊಂಡು ಗೊತ್ತಾಯ್ತಾ, ನಿಮ್ಮ ಜೊತೆ ಇರ್ತೀನಿ ಅನ್ನೋದಕ್ಕಿಂತ ಸಂತರ ಪಾದಕಿಯಾಗುವುದು ಉತ್ತಮ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ದಿನ ಆಗಸ್ಟ್ 15. ಎಲ್ಲರಿಗೂ ನಮ್ಮ ದೇಶದ, ಭಾರತ ದೇಶದ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲರಿಗೂ 79 ವರ್ಷಗಳ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲರಿಗೂ ತಿಳಿಸ್ತೀವಿ. ನಮಗೆ 1947 ಆಗಸ್ಟ್ 15 ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾರೆ, ಬಿಟ್ಟೋದ್ರು ಅಂತ ಗೊತ್ತಾಯ್ತಾ. ನಾವು ಸ್ವಾತಂತ್ರ್ಯ ಬಂದಿದೆಯಾ ನಮಗೆ? ನಾವೇ ಯೋಚನೆ ಮಾಡಬೇಕು. ನಮಗೆ ಸ್ವತಂತ್ರ ಬಂದಿದೆಯಾ? ದೇಶದ ಜನಕ್ಕೆ ಸ್ವತಂತ್ರ ಬಂದಿದೆಯಾ? ಬಂತು, ಸ್ವತಂತ್ರ ಏನೋ ಬಂತು. ಪಾಪ ಕಷ್ಟಪಟ್ಟು ಎಲ್ಲರೂ ತಮ್ಮ ಪ್ರಾಣತ್ಯಾಗ ಮಾಡಿ ದೇಶಕ್ಕೆ 100 ವರ್ಷಗಳು ಹೋರಾಡಿ ಪ್ರಾಣತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ರು. ಆದರೆ ಸ್ವತಂತ್ರ ಬಂದ ಮೇಲೆ ಏನಾಯಿತು? ನಾವು ಇವಾಗ ಭ್ರಷ್ಟ ರಾಜಕಾರಣಿಗಳ, ಭ್ರಷ್ಟ ಅಧಿಕಾರಿಗಳ ಕೈಗೊಂಬೆ ಆಗಿಬಿಟ್ಟಿದ್ದೀವಿ ಜನಗಳೆಲ್ಲ, ಗೊತ್ತಾಯ್ತಾ. ಕೈಗೊಂಬೆಯಾಗಿ ಅವರು ಏನು ಹೇಳ್ತಾರೋ ಅದರಂತೆ ನಡಿಬೇಕು, ಆ ಥರನೇ ಆಗೋಗಿದೆ. ಹಿಂದೆ ಅವ್ರು ಹೇಳ್ದಂತೆ ನಡೀತಿದ್ವು, ಈಗ ಈ ಥರ ಆಗೋಗಿದೆ. ಭ್ರಷ್ಟ ರಾಜಕಾರಣಿ 80% ಭ್ರಷ್ಟ ರಾಜಕಾರಣಿಗಳು, 80% ಭ್ರಷ್ಟ ಅಧಿಕಾರಿಗಳು. ಎಲ್ಲರೂ ಅಲ್ಲ, ಗೊತ್ತಾಯ್ತಾ. 80% ಇದ್ದಾರೆ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು. ಇವಾಗ ನಮಗೆ ಸ್ವತಂತ್ರ ಬಂದಿದೆ ಅಂತ ಹೇಗೆ ಹೇಳೋದು? ಎಲ್ಲೇ ಹೋಗಿ ಲಂಚ, ಯಾವ ಸರ್ಕಾರದಲ್ಲಿ ಹೋಗಿ ಲಂಚ, ಯಾವ ಅಧಿಕಾರಿಗಳ ಏನೇ ಕೆಲಸ ಮಾಡ್ಕೋಬೇಕಾದ್ರೂ ಲಂಚ ಇಲ್ಲದಿದ್ದರೆ ಕೆಲಸ ಆಗ್ತಾ ಇಲ್ಲ. ನಮಗೆ ಸ್ವತಂತ್ರ ಬಂದಿದೆ ಅಂತ ಹೇಗೆ ಹೇಳೋಕ್ಕಾಗತ್ತೆ? ಆ ಸ್ವಾತಂತ್ರ್ಯ ಬರಬೇಕಾದ್ರೆ ಎಷ್ಟೋ ಜನ ಪ್ರಾಣತ್ಯಾಗ ಮಾಡಿ ನಮಗೆ ಸ್ವತಂತ್ರ ತಂದುಕೊಟ್ರು. ನಮಗೆ ಸ್ವತಂತ್ರ ಬಂದಿದೆ, ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಮ್ಮ ದೇಶದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಆಗಲಿ, ಸರ್ಕಾರವಲ್ಲಾಗಲಿ ನಡಿಬೇಕಾದ ಕೆಲಸಗಳು ಲಂಚ ಕೊಡದೇ ಇದ್ದರೆ ಆಗೋದೇ ಇಲ್ಲ. ಭ್ರಷ್ಟ ರಾಜಕೀಯದಲ್ಲಿ ಭ್ರಷ್ಟ ಅಧಿಕಾರಿಗಳು ಹಿಡಿಯಲು ಅದಕ್ಕೆ ಒಂದು ಇಲಾಖೆ ಇದೆ. ಸರಿಯಾಗಿ ಕೆಲಸ ಮಾಡ್ತಿದೆಯೇ ನಾವೇ ಪ್ರಶ್ನೆ ಮಾಡ್ಕೋಬೇಕು, ಅವರೇ ಪ್ರಶ್ನೆ ಮಾಡ್ಕೋಬೇಕು. ಅದನ್ನು ಪ್ರಶ್ನೆ ಇಟ್ಟಿದ್ದನ್ನು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು. ನಮ್ಮ ದೇಶದಲ್ಲಿ ಬಡವರು ಬಡವರಾಗಿಯೇ, ಶ್ರೀಮಂತರಾಗಿಯೇ ಬೆಳೆಯುತ್ತಾರೆ ಅಲ್ವಾ. ಬಡವರಾಗಿಯೇ ಇದ್ದೀವಿ, ಶ್ರೀಮಂತರಾಗಿಯೇ ಬೆಳೀತಿದ್ದಾರೆ. ತಮ್ಮ ಮಕ್ಕಳುಗಳನ್ನು ಬೆಳೆಸಿ ಹಣ ಮಾಡಿರ್ತಿರುವುದನ್ನು ಬಿಟ್ಟು ಬೇರೆ ಯಾವುದೇ ಕೆಲಸವಾಗುತ್ತಿದೆಯೇ? ಭ್ರಷ್ಟ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಭ್ರಷ್ಟ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ? ತಮ್ಮ ಮಕ್ಕಳನ್ನ ಬೆಳೆಸ್ತಿದ್ದಾರೆ ಬಿಟ್ಟರೆ ಬೇರೆ ಇನ್ನೇನು ಬಡತನದಕ್ಕೆ ಬೇರೆಯವ್ರಿಗೆ 80% ಯಾರೂ ಮಾಡ್ತಾ ಇಲ್ಲ. 20% ಮಾತ್ರ ಜನ ಮಾಡ್ತಾ ಇದ್ದಾರೆ. ಜನ ಮನಸ್ಸು ಮಾಡಿದರೆ ದೇಶವನ್ನು ಭ್ರಷ್ಟ ಮುಕ್ತರಾಗಿಸಬಹುದು. ಜನ ಮನಸ್ಸು ಮಾಡಬೇಕಷ್ಟೇನೇನೆ. ಜನ ಮನಸ್ಸು ಮಾಡಿದ್ರೆ ಏನೂ ಆಗಲ್ಲ. ನಾವೇನೇನು ಭ್ರಷ್ಟರಾದರೆ ನಾವು ಆಗಲ್ಲ. ನಾವು ಸರಿ ಹೋಗಬೇಕು. ನಾವು ಭ್ರಷ್ಟರನ್ನ ಸರಿ ಮಾಡಿ ನಮ್ಮ ದೇಶವನ್ನು ಮುನ್ನುಗ್ಗಿಸ್ಬೇಕು. ನಮ್ಮ ದೇಶ ಜನ ಚೆನ್ನಾಗಿರಬೇಕು, ನಮ್ಮ ದೇಶ ಚೆನ್ನಾಗಿರಬೇಕು. ಫಸ್ಟು ಚುನಾವಣೆ ಬಂದಾಗ ಹಣ ತೆಗೆದುಕೊಂಡು ಎಂಜಲು ಕಾಸಿಗೆ ನಾಲಿಗೆ ಒದ್ದುವುದನ್ನು ಮೊದಲು ನಾವು ಬಿಡಬೇಕು. ನಾವು ಎಂಜಲು ಕಾಸಿಗೆ ನಾಲಿಗೆ ಅಂತ ಅಂದ್ಕೊಂಡು ಎಂಜಲು ಕಾಸಿಗೆ ನಾಲಿಗೆ ಪಟ್ಕೊಂಡು ದುಡ್ಡು ಹಾಕೋದಲ್ಲ, ಒಳ್ಳೆಯವ್ರಿಗೆ ಹಾಕಿ. ನಮಗೆ ಕೆಲಸ ಆಗಬೇಕು, ಒಂದು ರಸ್ತೆ ಬೇಕು, ಒಂದು ನೀರು ಬೇಕು, ಒಂದು ಲೈಟ್ ಬೇಕು. ನೋಡಿ ಬನ್ನಿ, ಇವಾಗ ರಸ್ತೆಗಳನ್ನ ನೋಡಿ ಬನ್ನಿ ಹೇಗೆ ಗಬ್ಬೆದ್ದಿದೆ, ಗೊತ್ತಾಯ್ತಾ. ಜನಗಳು ನಡೆಯೋಕ್ಕಾಗತ್ತಾ? ಆಗಲ್ಲ. ಒಂದು ಕಡೆ ಲೈಟ್ಗಳಿದೆಯಾ, ಲೈಟ್ಗಳು ಸರಿಯಾಗಿಲ್ಲ. ಭ್ರಷ್ಟಗಳಿಲ್ಲ. ನೀರಿದೆಯಾ, ನೀರುಗಳಿಲ್ಲ ಸರಿಯಾಗಿ. ಆಗ್ತಾ ಇದೆಯಾ? ಕೆಲಸ ಆಗ್ತಾ ಇಲ್ಲ. ನೀವೇ ನೋಡಿ. ನಾವೇನು ಇನ್ನೊಬ್ರಿಗೆ ಹೇಳೋದಲ್ಲ. ಈ ಭ್ರಷ್ಟತನ ಹೋಗ್ಬೇಕು. ಫಸ್ಟು ಭ್ರಷ್ಟತನ ಹೋಗಿ ಇವಾಗ ಒಂದು ರೋಡ್ಗೆ ಅಂತ ದುಡ್ಡು ಹಾಕ್ತಾರೆ, ಎಷ್ಟೋ 100 ಕೋಟಿ ಅಂತ ಹಾಕ್ತಾರೆ. ಆ 100 ಕೋಟಿನಲ್ಲಿ 75% ತಿಂದುಬಿಟ್ಟು ಒಂದು 25% ಮಾಡ್ತೀನಿ ಅಂದರೆ ಹೇಗಿರುತ್ತೆ? ಆಗತ್ತಾ? ಆ ಪೂರ್ತಿ ಆಗಿ ಅವರು ಎಷ್ಟೆಷ್ಟು ಇದು ಮಾಡಬೇಕು ಮಾಡಲಿ. ಕರೆಕ್ಟಾಗಿ ಆ ಪ್ರೊಫೆಷನ್ ಏನೇನಿದೆಯೋ ನಿಜವಾಗ್ಲೂ ಅದನ್ನು ಸುಮಾರು ಒಂದು 15 ವರ್ಷ 20 ವರ್ಷ ಬರುತ್ತೆ. ಈಗ ಮಾಡಿದ್ರಷ್ಟೇ ಈಗಲೇ ಒಂದು ವರ್ಷಕ್ಕಿರಲ್ಲ ಅಂದರೆ ಆ ಕೋಟ್ಯಾಂತರ ರೂಪಾಯಿ ಹಾಕಿದ್ದು ಏನಾಯಿತು? ನಮಗೆ ಸ್ವತಂತ್ರ ಬಂದಿದೆಯಾ? ನೀವೇ ತಿಳ್ಕೊಳ್ಳಿ. ಶ್ರೇಷ್ಠ ವ್ಯಕ್ತಿಗೆ ಮತ ನೀಡುವುದನ್ನು ಕಲಿಬೇಕು. ನಮ್ಮ ದೇಶದ ರಾಜಕೀಯದಲ್ಲಿ ಇರುವುದು ಹಾಲಿ ಪ್ರಧಾನಮಂತ್ರಿಗಳು
ಹಾಲಿ ಪ್ರಧಾನಮಂತ್ರಿಗಳಾಗಲಿ, ಹಾಲಿ ಮುಖ್ಯಮಂತ್ರಿಗಳಾಗಲಿ, ರಾಜ್ಯಪಾಲರುಗಳಾಗಲಿ, ಮಾಜಿಗಳಾಗಲಿ ಎಲ್ಲರೂ ದುಡ್ಡಿದೆಯಲ್ಲ, ದುಡ್ಡು ಇಟ್ಕೊಂಡಿದ್ದಾರಲ್ಲ ಎಲ್ಲರೂ, ಎಲ್ಲ ದೇಶದಲ್ಲೂ ಎಲ್ಲ ರಾಜ್ಯದಲ್ಲೂ ದುಡ್ಡು ಇಟ್ಕೊಂಡಿದ್ದಾರಲ್ಲ, ಒಂದು 50% ದುಡ್ಡುಗಳನ್ನ ಸರ್ಕಾರದಕ್ಕೆ ಬಡವರಿಗೆ ಅಂತ ಕೊಡಲಿ ನೋಡೋಣ, ಕೊಡ್ತಾರೇನು? ಕೊಡ್ತಾರಾ? ಕೊಡಲ್ಲ. 106 ಕೋಟಿ ಅವ್ರಿಗೆ ಬೇಕು. ಯಾಕೆ ಬೇಕು? ನಾನು ನಡೆಸ್ತೀನಿ, ನಾನು ಒಳ್ಳೇದಕ್ಕೆ ಮಾಡಕ್ಕೆ ಬಂದಿದ್ದೀನಿ, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತಾರಲ್ಲ. ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರ ದುಡ್ಡು ನಮ್ಮ ದುಡ್ಡೇ ನಮಗೆ ಕೊಡೋದೇನಿದೆ? ಅವ್ರದ್ದು ಕೊಡಲಿ ನೋಡೋಣ, 50% ಹಾಕಲಿ, ಸರ್ಕಾರದ ಹಾಕಿ ಕೊಡಲಿ ನೋಡೋಣ. ಕೊಡ್ತಾರಾ? ಕೊಡಲ್ಲ. ಭ್ರಷ್ಟರು ಅನ್ಬೇಕೋ ಏನು ಅನ್ಬೇಕು ನಾವು, ಅಲ್ವಾ? ತಮ್ಮ ಇರೋ ದುಡ್ಡುಗಳನ್ನ 50% ಸರ್ಕಾರಕ್ಕೆ ಹಾಕಲಿ, ಬಡವ್ರಿಗೆ ಹಂಚಲಿ ಅದನ್ನು. ಆವಾಗ ನೋಡಪ್ಪ ಒಳ್ಳೆ ರಾಜಕೀಯದವರು ಅಂತ ಹೇಳ್ಬೋದು. 106 ಕೋಟಿ ಇಟ್ಕೊಂಡಿರ್ತಾರೆ, 1000 ಕೋಟಿ ಇಟ್ಕೊಂಡಿರ್ತಾರೆ, ಆದರೆ ಜನಗಳಿಗೆ ಮಾತ್ರ ಹಂಚಲ್ಲ. ಬಿಟ್ಟು ಕೊಡ್ತೀವಿ, ನಾವು ಬಿಟ್ಟು ಕೊಡ್ತೀವಿ. ಏನು ಬಿಟ್ಟು ಕೊಡೋದು? ಇವರು ತಾತನ ಮನೆದು ಬಿಟ್ಟಿದೆ ಸರ್, ನಮ್ಮ ದುಡ್ಡೇ ನಮ್ಗೆ ಕೊಡೋದನ್ನ ಅಲ್ಲ. ನಾವು ಯಾವ ದುಡ್ಡ ಹಾಕ್ಲಿ, 50% ದುಡ್ಡು 106 ಕೋಟಿ ಇಟ್ಟಿದ್ದಾರಲ್ಲ, ಹಾಕ್ಬಿಟ್ಟು ಸರ್ಕಾರಕ್ಕೆ ಹಾಕ್ಲಿ, ಬಡವರಿಗೆ ಕೊಡಲಿ. ಅವಾಗ ನಮಗೆ ಸ್ವತಂತ್ರ ಬಂದಿದೆ ಅಂತ ನಾವು ಹೇಳ್ಕೋಬೋದು, ಅಲ್ವಾ? ನಂತರ ಎಲ್ಲ ಯಾರೇ ಆಗಲಿ 50% ದುಡ್ಡು ಹಾಕಲಿ, ಅದಕ್ಕೆ ನೋಡೋಣ. ಅವರವರೊಂದು ಗೊತ್ತಾಗುತ್ತೆ, ಅಲ್ವಾ? ದುಡ್ಡು ಇರೋದು ಬೇಡ, ಇಲ್ಲದೇ ಇದ್ದವರಲ್ಲ ನಾನು ಹೇಳ್ತಾ ಇರೋದು. ಇರೋರು ಎಲ್ಲ, ಯಾರೇ ಮಂತ್ರಿಗಳಾಗಲಿ, ಯಾರೇ ಮುಖ್ಯಮಂತ್ರಿಗಳಾಗಲಿ, ಯಾರೇ ಮಂತ್ರಿಗಳಾಗಲಿ, ಈಗ ಯಾರೇ MLAಗಳಾಗಲಿ, ಈಗ ರಾಜಕೀಯದಲ್ಲಿ ಇರೋರಾಗಲಿ, ರಿಟೈರ್ಡ್ ಆಗಿರೋರಾಗಲಿ, ನೋಡೋಣ 106 ಕೋಟಿ ಇಟ್ಟಿರೋರು ಹಾಕಲಿ, ನೋಡೋಣ ಹಾಕ್ತಾರೇನೋ. ಹಾಕಲ್ಲ. ತಮ್ಮ ಸಂಘಗಳಿಗೆ ಬೇಕು, ನಮ್ಮ ಇದಕ್ಕೆ ಬೇಕು, ನಮ್ಮ ರಾಜಕೀಯಕ್ಕೆ ಬೇಕು, ಗೊತ್ತಾಯ್ತಾ? ಆ ಥರ ಅಲ್ಲ, ದೇಶದ ಜನಕ್ಕಾಗಲಿ, ಉತ್ತಮಕ್ಕಾಗಲಿ, ಅವಾಗ ಚೆನ್ನಾಗಾಗತ್ತೆ. ಯಾರು ತಪ್ಪು ತಿಳ್ಕೊಬೇಡಿ. ಇದನ್ನು ಇವತ್ತು ನಮ್ಮ ಸ್ವತಂತ್ರ ಬಂದಿರೋ ದಿನ ಅಂತ ಹೇಳಿದ್ದೀನಿ. ಇವತ್ತು ನಮ್ಮ ಎಲ್ಲರಿಗೂ, ನಮ್ಮ ದೇಶದ ಜನಕ್ಕೆ, ನಮ್ಮ ರಾಜ್ಯದ ಜನಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ತಿಳಿಸುತ್ತಾ, ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರ್ಬೋದು, ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೊಬ್ಬರು ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 15/8/2026 ಶನಿವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಶ್ರಾವಣ ಮಾಸ, ಶುಕ್ಲಪಕ್ಷ, ತಿಥಿ ತದಿಗೆ, ರಾತ್ರಿ 7:17, ನಕ್ಷತ್ರ ಉತ್ತರಾಭಾದ್ರ, ದಿನಪೂರ್ತಿ, ಮಳೆ ಅಶ್ಲೇಷ 4ನೇ ಪಾದ. ಇವತ್ತು ಶ್ರಾವಣ ಶನಿವಾರ. ಉಲಾವೆತ್ತಿ ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮವನ್ನು ಯಾರೂ ಬಿಡಬೇಡಿ, ಗೊತ್ತಾಯ್ತಾ? ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮದಲ್ಲಿ ನಾವು ಹೋಗೋಣ. ಇವತ್ತು ರಾಹುಕಾಲ 9:19 10:53, ಗುಳಿಕ ಕಾಲ 6:12 7:45, ಯಮಗಂಡ ಕಾಲ 2:1 3:35. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.